ಅರವಿಂದ್ ಕೇಜ್ರಿವಾಲ್ ಜೈಲಿಂದ ಬಿಡುಗಡೆಯಾಗಿದ್ದಾರೆ. ಪ್ರಚಾರ ಮಾಡ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ನರೇಂದ್ರ ಮೋದಿ ಅವರ ವಿರುದ್ಧ ಆರೋಪ ಮಾಡ್ತಾನೆ ಇದ್ದಾರೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಇಲ್ಲಿವರೆಗೆ ಯಾವುದಾದ್ರೂ ಕೇಸಲ್ಲಿ ಆರೋಪಿಗಳ ಹೆಸರು ಕೇಳಿರ್ತೀರಿ, ಒಂದು ಪ್ರಕರಣದಲ್ಲಿ ಇಂಥ ವ್ಯಕ್ತಿ ಆರೋಪಿ ಅಂತ ಹೇಳ್ತಾರೆ. ಆದರೆ ಎಂದಾದರೂ ಇಡೀ ಒಂದು ಪಾರ್ಟಿನೇ ಆರೋಪಿ ಅಂತ ಮಾಡಿದ್ದನ್ನು ಕಂಡಿದ್ದೀರಾ, ಕೇಳಿದ್ದೀರಾ? ಈಗ ಅಂಥ ಒಂದು ಘಟನೆ ದೇಶದಲ್ಲಿ ನಡೀತಾ ಇದೆ. ದೆಹಲಿ, ಪಂಜಾಬ್ನಲ್ಲಿ ಸರ್ಕಾರ ರಚನೆ ಮಾಡಿರುವ ಆಮ್ ಆದ್ಮಿ ಪಕ್ಷವನ್ನೇ ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಆರೋಪಿಯನ್ನಾಗಿ, ಅಬಕಾರಿ ಆ ಹಗರಣದಲ್ಲಿ ಆರೋಪಿಯನ್ನಾಗಿ ಮಾಡಲು ಮುಂದಾಗಿದ್ದಾರಂತೆ. ಇದು ಕಂಡು ಕೇಳರಿಯದ ಕತೆ. ಆಮ್ ಆದ್ಮಿಗೆ ಯಾವ ರೀತಿ ಸಂಕಷ್ಟ ಉಂಟಾಗಬಹುದು, ಭಾಳ ಅಚ್ಚರಿ ಮೂಡಿಸ್ತಾ ಇದೆ. ದೇಶದ ಇತಿಹಾಸದಲ್ಲಿ ಇಂಥ ಘಟನೆ ಯಾವತ್ತೂ ನಡೆದಿಲ್ಲ. ಯಾವ ಪ್ರಕರಣದಲ್ಲೂ ಇಡೀ ಪಕ್ಷ ಅಪರಾಧಿಯಾದಂಥ ಒಂದೇ ಒಂದು ಇತಿಹಾಸ ಇಲ್ಲ. ಅಬಕಾರಿ ಕೇಸ್ನಲ್ಲಿ ಆಮ್ ಆದ್ಮಿಯೇ ಅಪರಾಧಿಯಾಗಲಿದೆಯಾ? ಪೂರಕ ಚಾರ್ಜ್ ಶೀಟ್ನಲ್ಲಿ ಆಮ್ ಆದ್ಮಿ ಹೆಸರನ್ನೇ ಉಲ್ಲೇಖ ಮಾಡಿದ್ದಾರೆ. ಯಾಕಂದರೆ ದೆಹಲಿ ಹೈಕೋರ್ಟ್ ಮುಂದೆ ಇಡಿ ಅಧಿಕಾರಿಗಳು ಈ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಮನೀಶ್ ಸಿಸೋಡಿಯಾ ಬೇಲ್ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಇಡಿ ಈ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದೆ. ಏನದು? ಆಮ್ ಆದ್ಮಿಗೆ 45 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಬಂದಿದೆ ಅನ್ನುವಂಥ ಆರೋಪ ಇದೆ. ಕಿಕ್ ಬ್ಯಾಕ್ ಪಡೆದ ಹಣ ಗೋವಾ ಚುನಾವಣೆಗೆ ಬಳಕೆಯಾಗಿದೆ ಅಂತೇಳಿ ಅಧಿಕಾರಿಗಳು ಆರೋಪ ಮಾಡ್ತಾರೆ. 2022ರ ಗೋವಾ ಚುನಾವಣೆಗೆ ಈ 45 ಕೋಟಿ ಬಳಕೆಯಾಗಿದೆಯಂತೆ. ಪಕ್ಷದ ಮುಖ್ಯಸ್ಥ ಕೇಜ್ರಿವಾಲ್ ಕಿಂಗ್ ಪಿನ್ ಅಂತ ಇಡಿ ಹೇಳ್ತಾ ಇದೆ. ಇಲ್ಲಿವರೆಗೆ 7 ಚಾರ್ಜ್ ಶೀಟ್ ಹಾಕಿರುವ ಇಡಿ ಟೀಮ್ ಇಲ್ಲಿವರೆಗೆ ಬರೋಬ್ಬರಿ 18 ಮಂದಿಯನ್ನು ಬಂಧಿಸಲಾಗಿದೆ. ಮಾರ್ಚ್ 21ಕ್ಕೆ ಕೇಜ್ರಿವಾಲ್, ಮಾರ್ಚ್ 15ಕ್ಕೆ ಕವಿತಾ ಅವರ ಬಂಧನವಾಗಿತ್ತು. ಇದೀಗ ಇಡೀ ಪಾರ್ಟಿಯೇ ಆರೋಪಿ ಅಂಥೇಳಿ ಇಡಿ ವಾದಿಸ್ತಾ ಇದೆ. ಒಂದು ವೇಳೆ ಇದಾದರೆ ಇದು ದೇಶದಲ್ಲಿ ನ ಭೂತೋ ನ ಭವಿಷ್ಯತೆ ಅನ್ನುವಂಥದ್ದಾಗತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.